ಎಲ್ರಿಗೂ ನಮಸ್ತೆ, ನಾನು ನವ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ಕಂಪ್ಲೀಟ್ ವಿಡಿಯೋ ಏನಪ್ಪ ಅಂದರೆ, ಜರ್ಮನಿಲಿ ಹಾಂಬುರ್ಗ್ ಕನ್ನಡ ಮಿತ್ರರು ಅಂತ ಒಂದು ಸಂಘ ಇದೆ. ಸೊ ಆ ಕಮಿಟಿಯಿಂದ ಇವತ್ತು ಒಂದು ಪ್ರೋಗ್ರಾಮ್ ಅರೇಂಜ್ ಮಾಡಿದ್ದಾರೆ. ಅಲ್ಲಿಗೆ ಬಂದಿದ್ದೀನಿ, ನೋಡೋಣ ಹೇಗಿರುತ್ತೆ ಈ ಪ್ರೋಗ್ರಾಮ್ ಅಂತ. ಫಸ್ಟಿಗೆ ಕ್ರಿಕೆಟ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಎಲ್ಲ ಒಂದು 3-4 ಟೀಮ್ಸ್ಗಳಿದೆ, ಕ್ರಿಕೆಟ್ ಆಡ್ತಿದ್ದಾರೆ. ಅದಾದಮೇಲೆ ಫುಡ್ದೆಲ್ಲ ಇದೆ. ಕಂಪ್ಲೀಟ್ ಅಂದರೆ ಇದಿಷ್ಟು ಜನ ಏನು ನೋಡ್ತಾ ಇದ್ದೀರಾ ಎಲ್ಲರೂ ಕನ್ನಡದವರೇ. ಇಲ್ಲಿ ತುಂಬ ಜನ ಫ್ಯಾಮಿಲಿ ಜೊತೆ ಸೆಟಲ್ ಆಗಿದ್ದಾರೆ. ಇದು ಬರೀ ಹಾಂಬುರ್ಗ್ ಅನ್ನೋದೊಂದು ಸಿಟಿಯಲ್ಲಿರುವಂತಹ ಕನ್ನಡಿಗರು. ಇಲ್ಲಿ ಅವರು ಮನೆಯಿಂದ ಎಲ್ಲ ಮಾಡ್ಕೊಂಡು ಬಂದಿರುವಂತಹ ಫುಡ್ಗಳಿದೆ, ನೋಡ್ಬೋದು ಇಲ್ಲಿ ನೀವು. ಇದೆಲ್ಲ ಸ್ಟಾಕ್ ಇದೆ, ಫುಡ್ ಸ್ಟಾಲ್. ನಮ್ಮ ಕನ್ನಡ ಫುಡ್ ಇದೆ. ಹಾಯ್. ಇದೀಗ 3 ಓಟಗಳು ಮತ್ತೆ ಸೇರ್ತಾರೆ. 20 ಬಾಲ್ಗಳಲ್ಲಿ 30 ರನ್ಗಳನ್ನು ಕಲೆ ಹಾಕಬೇಕಾಗಿದೆ. ಪ್ರೆಷರ್ ಮಾಡಿ ಇದೀಗ ಆಟಗಾರರು 9 ಬಾಲಿನಲ್ಲಿ 30 ರನ್ಗಳು ಅವಶ್ಯಕತೆ. ಒಂದು ಫೋಟೋ ತಗೊಳ್ಳೋಣ. ಹಾಯ್ ಹಾಯ್ ಬಾಯ್. ನಮಸ್ತೆ. ಚಿತ್ರದುರ್ಗ. ನೀವು ಚಿತ್ರದುರ್ಗನಾ? ಯಾವುದು? ಸೊ ಜರ್ಮನಿಯಲ್ಲಿ ಇರುವಂತಹ ಮಕ್ಕಳುಗಳಿಗೆಲ್ಲ ಕನ್ನಡ ಮರ್ತೋಗ್ಬಾರ್ದು ಅಂತ ಕನ್ನಡ ಎಲ್ಲ ಕಲಿಸ್ತಾ ಇದ್ದಾರೆ. ಸೊ ಅದರದ್ದೇ ಇದೆಲ್ಲ ಕಾಂಪಿಟೇಷನು, ಅಂದರೆ ಸಾಂಗ್ ಹೇಳೋದು, ಲೈಕ್ ಪೋಯಮ್ ಆ ಥರ ಎಲ್ಲನೂ ಇದೆ. ಭಾವಗೀತೆ ಆ ಥರ ಎಲ್ಲ ಹೇಳ್ಸೋದು ಅದೆಲ್ಲ ಮಾಡ್ತಾಯಿದ್ದಾರೆ. ಬಟ್ ಏನಂದರೆ ಕನ್ನಡ ಎಲ್ಲೂ ಮರ್ತೋಗ್ಬಾರ್ದು ಅನ್ನೋದನ್ನು ಬಿಡಬಾರ್ದು ಅನ್ನೋದನ್ನೆಲ್ಲ ಇಲ್ಲಿ ಕಲಿಸ್ತಾ ಇದ್ದಾರೆ. ನಂಗೆ ಅದು ತುಂಬ ಇಷ್ಟ ಆಯಿತು. ಮಕ್ಕಳು ಅಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಅಟೆಂಡ್ ಮಾಡ್ತಾಯಿದ್ರು. ಡ್ರಾಯಿಂಗಿಂದ ಹಿಡ್ದು ಇರ್ಬೋದು, ಲೈಕ್ ಸಾಂಗ್ ಆಡೋದು ಎಲ್ಲನೂ ಚೆನ್ನಾಗಿ ಮಾಡ್ತಾಯಿದ್ರು. ನೋಡಿ ಹೇಗಿದೆ ಅಂತ. ಇದು ಹಾಂಬುರ್ಗ್. ಕನ್ನಡವರೆಲ್ಲ ಸೇರಿಕೊಂಡು ಕನ್ನಡದವರು ಮಾಡ್ತಿರುವಂತಹ ಫಂಕ್ಷನ್ ಜರ್ಮನಿಯಲ್ಲಿ. ಮೊದಲನೇ ಓವರ್ನಲ್ಲಿ ಕನ್ನಡ ಮಕ್ಕಳು ಕನ್ನಡ ಕಟ್ಟಪಾಠಕ್ಕಿರೋ ಮಕ್ಕಳೆಲ್ಲ ಇಲ್ಲೇ ಸೇರಿ ಹೆಸರು. What is your name? Ready na? Start ಮಾಡೋಣ.
ಕೆಳಗಡೆ ಮಕ್ಕಳು ಡ್ರಾಯಿಂಗ್ ಆಗ್ತಿದೆ, ಡ್ರಾಯಿಂಗ್ ಸಿಂಗಿಂಗ್ ಎಲ್ಲ ಕನ್ನಡದವರು. ತಂಡದ ಮೊತ್ತ 15 ಒಂದು ಓವರ್ಗಳ ನಂತರ ಫುಡ್ ಸ್ಟಾಲ್ ಅದು. ಮತ್ತೆ ಅಗಲವಾದ ಎಸೆತ. ಇಲ್ಲಿ ಬ್ಯಾಟಿಂಗ್ ಟೀಮ್ ಬ್ಯಾಟ್ ಇಂದ ರನ್ ಗಳಿಸುವ ಬದಲು ವೈಡ್ ಇಂದನೇ ರನ್ ಗಳಿಸಿದ್ದಾರೆ. ಆಂಟಿ ಈ ಕಡೆ ತಿರುಗಿ, ಆಂಟಿ ಅದ್ಭುತ ಕಾಣಿಸ್ತಾನೆ ಇಲ್ಲ. ರನ್ ಔಟ್ ಸಾಧ್ಯತೆ. ಮೀಟ್ ಮಾಡಿ ತುಂಬ ಖುಷಿ ಆಯಿತು. ನನಗೆ ವಿಡಿಯೋಸ್ ಎಲ್ಲ ತೆಗೆದು ಕೊಡ್ತಾ ಇದ್ದಾರೆ. ತುಂಬ ಖುಷಿ ಆಯಿತು. ಹಾಂ, ಅವರು ಕನ್ನಡ ಮಾತಾಡಲ್ಲ, ಬಟ್ ಕಲಿತಾ ಇದ್ದಾರೆ ಅಲ್ಲ. ಮಾತಾಡ್ತೀರಾ? ಅದು ಗ್ರಾಮಟಿಕ್ ಮಿಸ್ಟೇಕ್. ಓ, ಗ್ರಾಮಟಿಕ್ ಮಿಸ್ಟೇಕ್. ಗ್ರಾಮರೇ ಬೇಡ ನಮಗೆ ಕನ್ನಡದಲ್ಲಿ. ಹಾಗೆ ಮಾತಾಡೋದು ಕಲೀರಿ. ಕಿತ್ನಾ ಪ್ಯಾರಾ ಇದೆ. ಜಯ ಭಾರತ ಜನನಿಯಾದ ಜಾತೆ ಕರ್ನಾಟಕದ ರಾಷ್ಟ್ರಗೀತೆ ಅಲ್ವಾ? ಅದನ್ನು ಯಾರು ರಚಿಸಿದರು? ಚೀಫ್ ಗೆಸ್ಟ್ ಆಗಿ ಅಲ್ಲಿ MLA ಎಲ್ಲ ಕರೆದಿದ್ರು. ಸೊ ಏನು ಕ್ರಿಕೆಟ್ನ ಮುಂದೆ ಹೇಗೆ ಇದೆಲ್ಲ ಜರ್ಮನಿಲಿ ಫುಟ್ಬಾಲ್ ಹೇಗೆ ಫೇಮಸ್ ಆಗಿದೆ ಅಲ್ವಾ, ಅದೊಂದು ಅದೇ ಥರ ಕ್ರಿಕೆಟ್ನು ಮಾಡಬೇಕು ಅಂತ ಇದ್ದಾರೆ ಅಂತೆ. ಸೊ ಅದ್ರ ಬಗ್ಗೆನೇ ತುಂಬ ಮಾತಾಡ್ತಾಯಿದ್ರು. ಗೊತ್ತಿಲ್ಲ ಏನು ಮಾಡ್ತಾರೆ ಏನು ಅಂತ. ಅದಕ್ಕೋಸ್ಕರ ಒಂದು ಸ್ಟೇಡಿಯಂನ ತೊಗೊಂಡಿದ್ದಾರೆ ಅಂತೆ. ಅದು ಏನೇನೋ ಮಾಡ್ತಾ ಇದ್ದಾರೆ. ಸೊ ಮತ್ತು ಇನ್ನೊಂದು ಟೆಂಪಲ್ ಎಲ್ಲ ಕಟ್ಟಿಸ್ತಿದ್ದಾರೆ ಅಂತೆ ಜರ್ಮನಿಲಿ. ಅದೆಲ್ಲ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಸೊ ನೆಕ್ಸ್ಟ್ ಯೋಗ ಡೇ ದಿನ ಅದನ್ನೆಲ್ಲ ಅನೌನ್ಸ್ ಮಾಡ್ತೀವಿ ಅಂತ ಎಲ್ಲ ಹೇಳಿದ್ರು. ಅದ್ರ ಬಗ್ಗೆನೇ ಮಾತಾಡಿದರು. ಸೊ ತುಂಬ ಖುಷಿ ಆಯಿತು ಈ ಫಂಕ್ಷನ್ಗೆ ಬಂದುಬಿಟ್ಟು. ತುಂಬ ಎಷ್ಟು ಜನ ಕನ್ನಡದವರಿದ್ದಾರೆ. ಕನ್ನಡದ ಬಗ್ಗೆ ಏನೆಲ್ಲ ಲೈಕ್ ಇನ್ನೂ ದೇವಸ್ಥಾನಗಳು ಕಟ್ಟಿಸೋ ಅಂಥದ್ದು, ಮತ್ತು ಕ್ರಿಕೆಟ್ನ ಸಹ ಅದನ್ನು ಒಂದು ಆ್ಯಸ್ ಎ ಗೇಮ್ ಥರ, ಇವಾಗ ಹಿಂಗೆ ಸ್ಪೋರ್ಟ್ಸಲ್ಲಿ ಹಿಂಗೆ ಫುಟ್ಬಾಲ್ ಇದೆ, ಕ್ರಿಕೆಟ್ನು ಅದಕ್ಕೆ ಆ್ಯಡ್ ಮಾಡಬೇಕು ಅಂತೆಲ್ಲ ಇದ್ದಾರೆ. ಏನೇನು ಮಾಡ್ತಾರೆ ಗೊತ್ತಿಲ್ಲ. ಸೊ ಇಷ್ಟು ಜನ ಎಲ್ಲ ಕನ್ನಡದವರು. ಮತ್ತು ಇನ್ನೊಂದು ಖುಷಿ ಅಂದರೆ ಎಲ್ಲರೂ ಆಲ್ಮೋಸ್ಟ್ ಫ್ಯಾಮಿಲಿ ಜೊತೆ ಸೆಟಲ್ ಆಗಿದ್ದಾರೆ. ಅಲ್ಲೇ ಸ್ವಂತ ಮನೆಗಳು ತೊಗೊಂಡಿದ್ದಾರೆ, ಕಾರು ಎಲ್ಲ. ತುಂಬ ಜನ ಕನ್ನಡದವರು ಇಲ್ಲಿ ಜರ್ಮನಿಲಿ ಸೆಟಲ್ ಆಗಿದ್ದಾರೆ. ಅವ್ರ ಫ್ಯಾಮಿಲಿ, ಮಕ್ಕಳು ಜೊತೆ. ಅಂದರೆ ಗೊತ್ತೇ ಇರಲಿಲ್ಲ ಇಷ್ಟು ಜನ ಕನ್ನಡದವರು ಜರ್ಮನಿಲಿ ಸೆಟಲ್ ಆಗಿದ್ದಾರೆ ಅಂತ. ಬಟ್ ಇವರೆಲ್ಲ ನೋಡಿದಾಗ ನನ್ನ ಫ್ಯಾಮಿಲಿನ ಮಿಸ್ ಆಯಿತು. ಲೈಕ್ ಬೇಜಾರಾಯಿತು, ಅವ್ರು ಅಷ್ಟು ದೂರ ಇದ್ದರೆ ನಾವು ಒಬ್ಬಳೇ ಇಲ್ಲಿದ್ದೀನಿ ಅಂತ. ಬಟ್ ಈ ಥರ ಇವರೆಲ್ಲರೂ ಸೇರ್ಕೊಂಡು ಅವಾಗ ಈ ಥರ ಫಂಕ್ಷನ್ಗಳು ಮಾಡ್ತಾರೆ ಅಂತೆ. ಬಟ್ ಇದು ಒಂದು ಬರೀ ಇದು ಸಿಟಿಯಲ್ಲಿ. ಬಟ್ ಇದೇ ಥರ ಜರ್ಮನಿಲಿ ಇಷ್ಟು ಸಿಟಿಗಳಲ್ಲಿ ಕನ್ನಡದವ್ರು ಇದ್ದಾರೆ. ಸೊ ಕನ್ನಡದವ್ರ ಸಂಖ್ಯೆ ದಿನ ಜಾಸ್ತಿ ಆಗ್ತಿದೆ ಜರ್ಮನಿಲಿ. ಬಟ್ ತುಂಬ ಖುಷಿ ಆಯಿತು ಇಲ್ಲಿ ಜಾಯ್ನ್ ಆಗಿ, ಅಂದರೆ ಈ ಪ್ರೋಗ್ರಾಮ್ನ ಅಟೆಂಡ್ ಮಾಡಿ. ಮತ್ತು ಇಷ್ಟೇ ಅಲ್ಲ, ಈವ್ನಿಂಗು ಕಲ್ಚರಲ್ ಪ್ರೋಗ್ರಾಮ್ಸ್ ಎಲ್ಲ ಇತ್ತು, ಡ್ಯಾನ್ಸು ಅದೆಲ್ಲ. ಬಟ್ ನಂಗೆ ಟೈಮ್ ಆಯಿತು ಅಂತ ನಾನು ಅದಕ್ಕೆ ಇರಲಿಲ್ಲ. ಬಟ್ ನಾನು ಇಲ್ಲಿವರೆಗೂ ಮಾತ್ರ ಅಟೆಂಡ್ ಮಾಡಿದೆ. ಬಟ್ ತುಂಬ ಚೆನ್ನಾಗಿತ್ತು. ಲೈಕ್ ಒಂದು ಗುಡ್ ಎಕ್ಸ್ಪೀರಿಯನ್ಸ್ ಅಷ್ಟೇ ಇತ್ತು ಕನ್ನಡದವ್ರದ್ದು ಏನು ಫಂಕ್ಷನ್ ಮಾಡಿದ್ದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಟಾಟಾ, ಬಾಯ್ ಬಾಯ್.